ಕುಶಾಲಪ್ಪ ಗೌಡ್ರ ಕಡೆಯಿಂದ ಫೋನಾಯಿಸಿ ಕೇಳಿದರು, ಪೂಜೆಯ ಟೈಮಲ್ಲಿ ಭಜನೆಯನ್ನ ಮಾಡಬಹುದಾ ಅಂತ. ಅಯ್ಯಯ್ಯೋ, ಭಜನೆಯನ್ನ ಭಗವಂತನ ಸನ್ನಿಧಿಯಲ್ಲಿ ಮಾಡದೆ ಇನ್ನೆಲ್ಲಿ ಮಾಡೋದು? ಪೂಜೆಯ ಸಮಯದಲ್ಲಿ ಮಾಡದೆ ಇನ್ನೆಲ್ಲಿ ಮಾಡೋದು ಭಜನೆ? ನನಗೆ ಬಹಳ ವಿಚಿತ್ರ ಅಂತ ಅನಿಸ್ತು. ನನಗೆ ವಿಜಯಣ್ಣ ನಿನ್ನೆ ಹೇಳುವಾಗ, ಎಲ್ಲ ಕಡೆ ಒಪ್ಪುವುದಿಲ್ಲ ಪೂಜೆಯ ಟೈಮಲ್ಲಿ ಭಜನೆ ಮಾಡಲಿಕ್ಕೆ, ಹಾಗಾಗಿ ಮೊದಲೇ ನಾವು ಕೇಳಿಕೊಂಡದ್ದು ಅಂತ. ನಮ್ಮವರಿಗೆಲ್ಲರಿಗೂ ನಾನು ವಿನಂತಿಸುವಂಥದ್ದು, ಪೂಜೆಯ ಸಮಯದಲ್ಲಿ ಭಜನೆ ಆಗಲಿ. ನಮ್ಮ ಮಂತ್ರಗಳನ್ನ ಗಟ್ಟಿಯಾಗಿ ಹೇಳಿ ಒಂದು ಪೂಜೆ ಮಾಡುವುದಕ್ಕೆ ಒಂದು ನಿಗದಿತ ಸಮಯವನ್ನ ಫಿಕ್ಸ್ ಮಾಡಿಕೊಂಡು ಉಳಿದ ಒಂದಷ್ಟು ಟೈಮನ್ನ ಭಜನೆಗೆ ಅಂತ ಮೀಸಲಾಗಿಟ್ಟು ಭಜನೆಯೂ ನಡೀಲಿ. ಭಗವಂತನ ಆರಾಧನೆ ಒಂದೇ ವಿಧಾನ ಅಲ್ಲ. ಮಂತ್ರ ಹೇಳಿ ಮಾಡುವ ಪೂಜೆಗೆ ಭಜನೆ ಹಾಡಿ ಮಾಡುವ ಪೂಜೆಗೆ ವ್ಯತ್ಯಾಸ ಇಲ್ಲ, ಅದು ಒಂದೇ. ಅದು ಭಗವಂತ ಮಂತ್ರಗಳನ್ನ ಕೇಳಿದರೆ ಎಷ್ಟು ತೃಪ್ತಿ ಪಡ್ತಾನೋ, ಭಜನೆಗಳನ್ನ ಕೇಳಿದರೂ ಕೂಡ ಅಷ್ಟೇ ಸಂತೋಷ ಪಡ್ತಾನೆ. ಯಾಕೆ ಅಂತಂದ್ರೆ, ನನಗೆ ಒಮ್ಮೊಮ್ಮೆ ಅನಿಸುವುದು, ಭಜನೆ ಅರ್ಥ ಆಗಿರೋದ್ರಿಂದ ಇನ್ನೂ ಹೆಚ್ಚು ನಮಗೆ ಏಕಾಗ್ರತೆಗೆ ಸುಲಭ ಅಂತ. ಮಂತ್ರಗಳು ಅರ್ಥ ಆಗುವುದಿಲ್ಲ ಎಲ್ರಿಗೂ ಕೂಡ, ಆದರೆ ಇಲ್ಲಿ ಏಕಾಗ್ರತೆ ತುಂಬಾ ಇಂಪಾರ್ಟೆಂಟ್ ವಿಷಯ. ತುಂಬಾ ಚೆನ್ನಾಗಿರುವ ಪಾರಾಯಣ ಮನಸ್ಸಿನಲ್ಲಿ ಏನಿತ್ತು, ತುಂಬಾ ಚಂದಕ್ಕೆ ಮಾಡಿರುವ ಭಜನೆ ಮನಸ್ಸಿನ ಒಳಗಡೆ ಏನಿತ್ತು, ತುಂಬಾ ಚಂದಕ್ಕೆ ನಡೆದ ಪೂಜೆ, ಹೇಳಿದ ಮಂತ್ರ ಮನಸ್ಸಿನ ಒಳಗಡೆ ಏನಿತ್ತು. ಮನಸ್ಸಿನ ಒಳಗಡೆ ದೇವರಿಲ್ಲದೆ ಕೇವಲ ಬಾಯಿಯಲ್ಲಿ ಭಜನೆ ಬಂದಿದೆ ಅಂತಂದ್ರೆ ಅದಕ್ಕೆ ಜೀವಂತಿಕೆ ಇಲ್ಲ. ನಾವು 2 ಗಂಟೆ ಭಜನೆ ಮಾಡಿದರೆ ರಾಮ ದೇವರ ನೆನಪಿಲ್ಲದೆ ನಾನು ರಾಮನ ಭಜನೆ ಹಾಡಲಿಲ್ಲ, ಕೃಷ್ಣ ದೇವರ ನೆನಪಿಲ್ಲದೆ ಕೃಷ್ಣನ ಭಜನೆ ಹಾಡಲಿಲ್ಲ, ದೇವಿಯ ನೆನಪಿಲ್ಲದೆ ನಾನು ದೇವಿಯ ಭಜನೆಯ ಒಂದು ಪದವನ್ನು ಕೂಡ ನಾನು ಹಾಡಲಿಲ್ಲ ಅನ್ನುವ ಧೈರ್ಯ ಇದ್ದರೆ ಅದು ಸಾರ್ಥಕ ಭಜನೆ. ಈ ಭಜನೆಗೆ ಅದ್ಭುತ ಶಕ್ತಿ, ಅದ್ಭುತ ಆನಂದ. ಭಜನೆ ಹಾಡ್ಲಿಕ್ಕೆ ಗೊತ್ತಿಲ್ವಾ? ನಿಮ್ಮ ಮಕ್ಕಳಿಗೆ ಹೇಳಿ, ಸುಮ್ಮನೆ ಸೈಲೆಂಟ್ ಆಗಿ ಪ್ರತಿನಿತ್ಯ ಮನೆಯಲ್ಲಿ ದೇವರನ್ನ ನೆನಪು ಮಾಡಿಕೊಂಡು 5 ನಿಮಿಷ ಕೂತ್ಕೊಳ್ಳಿ. ದೇವರ ಮನೆಯಲ್ಲಿ ದೀಪ ಉರಿಸಿಟ್ಟು, ನಮ್ಮ ಮನೆಯಂಗಳದ ಹೂಗಳನ್ನ ಚಂದಕ್ಕೆ ಜೋಡಿಸಿಟ್ಟು, ಒಂದು ಊದುಬತ್ತಿಯ ಘಮ ಘಮ ಪರಿಮಳ ಬರುತ್ತಾ ಇರುವಾಗ ಸ್ನಾನ ಎಲ್ಲ ಮಾಡಿ ಶುಚಿರ್ಭೂತನಾದ ನಂತರ ಆ ಮಕ್ಕಳು ಕಣ್ಣು ಮುಚ್ಚಿ ಕೂತ್ಕೋಬೇಕು. ಕಣ್ಣು ತೆರೆದಲ್ಲ, ಕಣ್ಣು ಮುಚ್ಚಿ ಇಡೀ ಜಗತ್ತನ್ನ ಮರೆತು ಕೂತ್ಕೊಳ್ಬೇಕು. ಅದ್ಭುತ ಆನಂದ. ಆ ಆನಂದ ಸಿಗುವುದಕ್ಕೆ ಶುರುವಾದರೆ ಉಂಟಲ್ಲ, ಸ್ನಾನ ಮಾಡದೇ ಇದ್ರೆ ಹೇಗಾಗ್ತದೆ ಹಾಗಾಗ್ಲಿಕ್ಕೆ ಶುರು ಆಗ್ತದೆ. ಒಂದು ದಿವಸ ಅದನ್ನ ಮಾಡಲಿಲ್ಲ ಅಂತಂದ್ರೆ, ಸ್ನಾನ ಮಾಡದೇ ಇದ್ರೆ ಏನಾಗ್ತದೆ, ಹಾಗೆ ಮನಸ್ಸಿಗೆ ಕಿರಿಕಿರಿ ಆಗ್ತದೆ. ಅದನ್ನ ಮಾಡಿದರೆ ಮಾತ್ರ ಖುಷಿಯಾಗುವುದು. ರುಚಿ ಹಿಡಿಬೇಕು. ಇವರಿಗೆಲ್ಲ ಹುಚ್ಚು ಹಿಡಿದಿದೆ ಅಂತ ಅನ್ಕೊಳ್ತೇನೆ ನಾನು. ಬಹಳ ಸಂತೋಷ. ಮರಕತ ಈ ಪ್ರದೇಶದ ಪ್ರತಿ ಮನೆಯಲ್ಲೂ ಕೂಡ ಈ ಫಂಕ್ಷನ್ ಆಗುವಾಗ ಭಜನೆ ಇದ್ದೇ ಇರುತ್ತದೆ ಅಂತ ಹೇಳಿದ್ರು. ಛೇ, ಎಂತ ಒಂದು ಅದ್ಭುತ ಸಮಾಜವನ್ನ ನಿರ್ಮಾಣ ಮಾಡ್ತಾ ಇದ್ದೀರಿ ಮಾರ್ರೆ, ಕಟ್ತಾ ಇದ್ದೀರಿ ನೀವು. ಹಿಂದೂ ಸಮಾಜೋತ್ಸವಕ್ಕೆ ಹೋಗಿ ವಾಪಸ್ ಬರ್ತಾ ಇರಬೇಕಿದ್ರೆ ಅಲ್ಲೆಲ್ಲೋ ಪುತ್ತೂರು ಭಾಗದಲ್ಲಿ ಆದಂತ ಅಪಘಾತದಲ್ಲಿ ಮರಕತದ ಹುಡುಗರು ಇಬ್ರು ಡೆತ್ ಆದ್ರಂತೆ. ಅವರ ಹೆಸರಿನಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸ್ತಂತೆ. ಭಜನೆಯ ತಂಡವನ್ನ ಕಟ್ಟಬೇಕು ಅಂತ ಹೇಳಿ ಸಾರ್ಥಕ 25 ವರ್ಷ ಕಳೆದು ಹೋಯ್ತಂತೆ. ಹಿಂದೂ ಸಮಾಜೋತ್ಸವ ಸಾರ್ಥಕ ಆಯ್ತಲ್ಲ ಮಾರ್ರೆ. ಒಳಗಡೆ ಅಂತಃಸತ್ವ ವಿಕಾಸ ಆಗುವುದೇ ಭಜನೆಗಳನ್ನ ಹಾಡಿದಾಗ, ರಾಮಾಯಣದ ಕಥೆಗಳನ್ನ ಪ್ರತಿ ಮಗುವಿಗೆ ತಲುಪಿಸಿದಾಗ, ಛತ್ರಪತಿ ಶಿವಾಜಿಯ ಕಥೆಯನ್ನ ಪ್ರತಿ ಮಗುವಿಗೆ ತಲುಪಿಸಿದಾಗಲೇ ಸಮಾಜ ನಿರ್ಮಾಣ ಆಗುವುದು.